ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಪಿಜಿ ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು ಮೆಜೆಸ್ಟಿಕ್ನಲ್ಲಿ ಕದಂಬ ಹೋಟೆಲ್ ಬಂದ್ ಮಾಡಲಾಗಿದೆ. ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್ನ ಬಂದ್ ಮಾಡಲಾಗಿದೆ. ಬಂದ್ ಮಾಡಿದ ಮಾಲೀಕ ಬೆಂಗಳೂರಿನ ಒಂದೊಂದೇ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಸದ್ಯ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದಾಗಿ ಸದ್ಯ ಮೆಜೆಸ್ಟಿಕ್ ತುಂಬಾ ಬ್ಯುಸಿ ಇರುವಂತಹ ಏರಿಯಾ, ಸಾಕಷ್ಟು ಗ್ರಾಹಕರು ಬರುವಂತಹ ಏರಿಯಾ, ಅಲ್ಲಿಯೇ ಈಗ ಹೋಟೆಲ್ಗಳು ಬಂದ್ ಆಗ್ತಾ ಇರುವಂತದ್ದು. ಮೆಜೆಸ್ಟಿಕ್ನಲ್ಲಿರುವ ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್ ಬಂದಾಗಿರುವಂಥದ್ದು. ಇದಕ್ಕೆ ಕಾರಣ ಎಲ್ಪಿಜಿ ಸಿಲಿಂಡರ್ ಕೊರತೆ. ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜಿನಲ್ಲಿ ಕೊರತೆ ಉಂಟಾಗ್ತಾ ಇದೆ. ಬಹುತೇಕ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಲಭ್ಯತೆ ಇಲ್ಲ. ಹೀಗಾಗಿ ಸಿಲಿಂಡರ್ ಸರಬರಾಜಾಗದೆ ಹೋಟೆಲ್ಗಳು ಬಂದಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಶಟರನ್ನು ಎಳೆದಿದ್ದಾರೆ, ಓಪನ್ ಇಲ್ಲ. ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್, ಶ್ರೀಕೃಷ್ಣ ವೈಭವ ಹೋಟೆಲನ್ನು ಈಗ ಬಂದ್ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಸವಿತಾ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಒಂದೊಂದೇ ಹೋಟೆಲ್ಗಳು ಬಂದ್ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋ ಮಾಹಿತಿಯನ್ನ ನೀಡ್ತಾ ಹೋಗ್ಬೋದಾ? ನವೀನ್, ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ನಗರದ ಒಂದಿಷ್ಟು ಹೋಟೆಲ್ಗಳಿಗೆ ಈಗಾಗಲೇ ಇದರ ಬಿಸಿ ತಟ್ಟಿದೆ. ನಗರದ ಪ್ರಮುಖ ಹೋಟೆಲ್ಗಳು ಈಗಾಗಲೇ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾವೆ. ಗ್ರಾಹಕರಿಗೂ ಇದರ ಬಿಸಿ ತಟ್ಟಿದೆ. ಸದ್ಯ ನಾನು ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ MTR ಹೋಟೆಲ್ ಅಲ್ಲಿ ಇದ್ದೀನಿ. ಜನ ಇದ್ದಾರೆ. ಸೊ ಇಲ್ಲಿ ಮಾತಾಡಿಸ್ತಾ ಹೋದಾಗ ನಮಗೆ ಪೂರೈಕೆ ಆಗ್ತಿದೆ. ಒಂದು 2 ದಿನದ ಮಟ್ಟಿಗೆ ಯಾವ ಸಮಸ್ಯೆ ಕೂಡ ಆಗ್ತಿಲ್ಲ. ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹದ್ದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಹೋಟೆಲ್ ಬಂದ್ ಮಾಡುವ ಆಪ್ಷನ್ ಬಿಟ್ಟು ಬೇರೆ ಯಾವ ಆಪ್ಷನ್ ನಮ್ಗೆ ಕಾಣ್ ಸಿಗ್ತಾ ಇಲ್ಲ. ಜೊತೆಗೆ ನಾವು ಲಿಮಿಟೆಡ್ ಮೆನು ಅನ್ನ ನಾವು ಕೊಡ್ತೀವಿ. ಅಂದ್ರೆ ಪ್ರತಿದಿನ ಬರುವಷ್ಟು ಗ್ರಾಹಕರಿಗೆ ಮೆನು ಐಟಮ್ ಅಲ್ಲಿ ನಾವು ಕೊಡಲ್ಲ. ಜೊತೆಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಗ್ಯಾಸ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಮ್ಯಾನೇಜರೇ ಇದ್ದಾರೆ. ಸೊ ಈ ಒಂದು ಪರಿಸ್ಥಿತಿನ ಹೇಗೆ ನಿಭಾಯಿಸ್ತಾ ಇದ್ದಾರೆ? ಒಂದೊಮ್ಮೆ ಸಂಪೂರ್ಣವಾಗಿ ಗ್ಯಾಸ್ ಪೂರೈಕೆ ಸ್ಟಾಪ್ ಆದ್ರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಗ್ಯಾಸ್ ಸಪ್ಲೈ ಆಗ್ತಿದೆನಾ? ಸದ್ಯದ ಮಟ್ಟಿಗೆ ಏನ್ ತೊಂದರೆ ಇಲ್ಲ. ಒಂದ್ 2-3 ದಿವಸ ಆಗುವಷ್ಟು ಇದೆ, ಏನ್ ತೊಂದರೆ ಇಲ್ಲ, ನಡೀತಾ ಇದೆ. ಅದಾದ್ಮೇಲೆ ಹೆಂಗೆ ಸರ್, ಹೆಂಗ್ ನಿಭಾಯಿಸ್ತೀರಾ? ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇವತ್ತಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅವರು ನಾವು ಕೇಳಿದಷ್ಟು ಸಿಗ್ತಾ ಇಲ್ಲ, ನಮಗೂ ಸಿಗ್ತಾ ಇಲ್ಲ ಕೇಳಿದಷ್ಟು. ಎಷ್ಟು ಸಿಲಿಂಡರ್ ಬಳಕೆ ಆಗ್ತಿತ್ತು, ಈಗ ಎಷ್ಟು ಸಿಗ್ತಿದೆ? ಎಲ್ಲ ಕಡೆನೂ ಡಿಮ್ಯಾಂಡ್ ಇರೋದ್ರಿಂದ ಬೇಕಾದಷ್ಟು ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು ಸರ್. ಇವತ್ತು ನಾವು 11 ಕೇಳಿದ್ವಿ, ನಮ್ಗೆ ಸಿಕ್ಕಿರೋದು ಇವತ್ತು ಬರೀ ಒಂದು 6 ಸಿಲಿಂಡರ್ ಸಿಕ್ಕಿದೆ. ಒಂದು 2-3 ದಿವಸ ಹೀಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿದ್ದಾರೆ. ನಮ್ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ, ಈಗ ಇದೇ ತರ ಮ್ಯಾನೇಜ್ ಮಾಡಬಹುದು ಅಂತ. ಇನ್ನು ಮುಂದೆ ಫುಡ್ ಮೆನುವಲ್ ಕಡಿಮೆ ಮಾಡೋದಾ ಏನು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಸ್ವಲ್ಪ ಬೇರೆ ಆಪ್ಷನ್ ಇಲ್ಲ, ಫುಡ್ ಮೆನುಲಿ ಲಿಮಿಟೆಡ್ ಆಗಿ ಇಡುವಂತದ್ದು. ಅದಾದ್ಮೇಲೆ ಏನ್ ಮಾಡ್ತೀರಾ ಸರ್? ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಹೊಡೆತ ಬೀಳಲ್ಲ, ಗ್ರಾಹಕರಿಗೂ. ಒಂದು ಅಡುಗೆ ಮಾಡಕ್ಕೆ ಬಾರದವರು ಅಂದ್ರೆ ಡ್ಯೂಟಿಗೆ ಬರುವಾಗ ಅಡುಗೆ ಮಾಡ್ಕೊಳ್ಳಕ್ಕಾಗಲ್ಲ, ಅಡುಗೆ ಮಾಡ್ಕೊಳ್ಳಕ್ ಬರೋದು ಇಲ್ಲ ಅಂತ ಅವ್ರಿಗೆ ಏನಾಗುತ್ತೆ ಅಂತ. ಜನರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಈಗಿನ ಜನರೇಷನ್ ಸಾಧಾರಣ 80% ಜನ ಹೊರಗಡೆನೆ ತಿನ್ನೋದು. ಹಾಗಾಗಿ ನಾವು ಒಂದು ಲಿಮಿಟೆಡ್ ಐಟಮ್ ಅಂತ ಇಟ್ಬಿಟ್ಟು ಮುಂದುವರ್ಸೋಣ ಅಂತಾನೆ ಮಾಡಿದೀವಿ. ಎಷ್ಟಾಗುತ್ತೋ ಅಷ್ಟು ಮುಂದುವರ್ಸೋಣ ಅಂತಾನೆ ಇದೀವಿ. ಗ್ಯಾಸ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಲಿಮಿಟೆಡ್ ಮೆನು ಅನ್ನ ಕೊಡ್ತೀವಿ. ಜೊತೆಗೆ 2 ದಿನ ಆದ್ರೆ ಹೋಟೆಲ್ ಬಂದ್ ಮಾಡುವ ಆಪ್ಷನ್ ಬಿಟ್ಟು ಮತ್ತಾವ ಆಪ್ಷನ್ ನಮ್ಗೆ ಕಾಣ್ ಸಿಗ್ತಿಲ್ಲ ಅಂತ ಮಾಹಿತಿಯನ್ನ ನೀಡ್ತಿರೋದು ನವೀನ್. ಥ್ಯಾಂಕ್ ಯು ಸವಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.